ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ವೆಲ್ಕಮ್ ಟು CK ಕನ್ನಡ ವ್ಲಾಗ್ಸ್. ಇವತ್ತಿನ ಈ ಸ್ಮಾಲ್ ವಿಡಿಯೋದೊಳಗೆ ನಾನು ನಿಮ್ಗೆ ಏನು ಶೇರ್ ಮಾಡೇನಂದ್ರೆ ಹೇರ್ ಕೇರ್ ರುಟೀನ ನಾನು ಶೇರ್ ಮಾಡೀನಿ. ಇದನ್ನು ನಾನು ವಾರದೊಳಗೆ 2ರಿಂದ 3 ಸರ್ತಿ ಅಪ್ಲೈ ಮಾಡ್ತೀನಿ. ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡೀನಿ. ಯಾಕಂದ್ರೆ ಇದು ಆಯುರ್ವೇದಿಕ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಮೆಂತೆ ಕಾಳು ನಾ ಬಳಸಿ ನಾ ಹೇರ್ ಆಯಿಲ್ ರೆಡಿ ಮಾಡ್ಕೊಂಡೀನಿ. ಬರೀ ಮೆಂತೆ ಕಾಳು ಒಂದೇ ಸಾಕು. ಮತ್ತು ಇದನ್ನೇನು ಹಾಕಿಲ್ಲ. ಹಾಕೊಳ್ಳೋರು ಕರಿಬೇವು ಹಾಕೋಬೋದು, ಬೇವು ಹಾಕೋಬೋದು. ಆಮೇಲೆ ಎಲೋವೆರಾ ಜೆಲ್ ಹಾಕ್ಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಬೋದು. ನಾನು ಇದನ್ನು ರೆಗ್ಯುಲರಾಗಿ ಅಪ್ಲೈ ಮಾಡೋದ್ರಿಂದ ಬರೀ ಮೆಂತೆ ಕಾಳಷ್ಟೇ ಹಾಕೇನೆ. ನಾನು ಅದನ್ನು ಹೆಂಗೆ ರೆಡಿ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು ಬರ್ರಿ ನೋಡ್ಕೊಂಡು. ನನಗೆ ಎಷ್ಟು ಬೇಕು ಅಷ್ಟು ಪ್ರಮಾಣಕ್ಕೆ ನಾನು ಆಯಿಲ್ ತೊಗೊಂಡೀನಿ. ನಿಮ್ಗೆ ಹೇರ್ಸ್ ಎಷ್ಟದಾವೆ ಅಷ್ಟು ಪ್ರಮಾಣಕ್ಕೆ ನೀವು ಆಯಿಲ್ ತೊಗೊರಿ. ನನಗೆ ಎಷ್ಟು ಬೇಕು ಅಷ್ಟು ನಾನು ತೊಗೊಂಡೀನಿ. ಸ್ವಲ್ಪ ತೊಗೊಂಡೇನಿ, ನಾನು ಕಾಣೋದಿಲ್ಲ ಅಂದ್ಕೊತೀನಿ. ಸರಿ, ಇಷ್ಟು ತೊಗೊಂಡೀನಿ, ಸಾಕು ನನಗೆ. ಇಷ್ಟು ನನ್ನ ಕೂದಲಿಕ್ಕೆ ಇಷ್ಟು ಸಾಕಾಕೈತಿ. ಇದು ಒಲೆ ಮಾಡಿಟ್ಟು ಸ್ವಲ್ಪ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಮೆಂತೆ ಕಾಳು ಹಾಕೊಳತ್ತೀನಿ. ಇದಕ್ಕೆ ಇದನ್ನ ಈ ಥರ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದು ಘಮ ಬರ್ತೈತಿ. ಆಮೇಲೆ ಕೊಬ್ಬರಿ ಎಣ್ಣೆ ಕಲರು ಚೇಂಜ್ ಆಗ್ತೈತಿ ಅನಿಸ್ತೈತಿ. ಕೊಬ್ಬರಿ ಎಣ್ಣೆ ಬಣ್ಣನೂ ಚೇಂಜ್ ಆಯ್ತು. ಆಮೇಲೆ ಅವು ಹೊತ್ತಬೇಕು ಸ್ವಲ್ಪ. ಈಗ 6ರಿಂದ ತಲೆಗೆ ಅಪ್ಲೈ ಮಾಡಬೇಕು ಪೂರ್ತಿ. ಈಗೇನು ಇದು ನಾವು ರೆಡಿ ಮಾಡ್ಕೊಂಡೇವಲ್ಲ ಆಯಿಲ್, ಈ ಆಯಿಲ್ನ ಬೇರಿಂದ ಪೂರ್ತಿ ತುದಿ ತಿನ್ಕೊಂಡು ಹಚ್ಕೋಬೇಕು. ನಾನೀಗ ಫಸ್ಟ್ ಸ್ಕ್ಯಾಲ್ಪಿಗೆ ಅಂದರೆ ನಮ್ಮ ಬೇರಿಗೆ ಫಸ್ಟ್ ನೀಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಎಣ್ಣೆ ಉಳಿದ್ರೆ ಕೆಳಗಡೆಲ್ಲ ಅಪ್ಲೈ ಮಾಡ್ಕೊತೇನೆ ನಾನು. ನಿಮ್ಮ ಹೇರ್ ಎಷ್ಟು ಲೆಂತ್ ಅದಾವು ಆ ಲೆಂತ್ ಮೇಲೆ ನೀವು ಏನು ಮಾಡ್ಕೊರಿ, ಆಯಿಲ್ ಮತ್ತು ಮೆಂತೆ ಕಾಳು ಹಾಕ್ಕೊಂಡು ಇದನ್ನು ಆಯಿಲ್ ಹಚ್ಕೊರಿ. ಈಗ ನೀಟಾಗಿ ಈ ಥರ ಮಸಾಜ್ ಮಾಡ್ಕೊತ ಹಚ್ಕೋಬೇಕು ಈ ಥರ. ಇದನ್ನು ವಾರದೊಳಗೆ 2ರಿಂದ 3 ಸರ್ತಿ ಮಾಡಿದರೂ ಏನು ತೊಂದರೆ ಇಲ್ಲ. ರೆಗ್ಯುಲರ್ ಆಗಿ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತಾರಲ್ಲ, ಅವರು ಡೈಲಿ ಹಚ್ಕೊಂಡ್ರೆ ನಡೀತೈತಿ. ಇದನ್ನೆಷ್ಟು ನಾವು ಅಪ್ಲೈ ಮಾಡ್ತೀವಿ ಅಷ್ಟು ಚಲೋ. ಇನ್ನು ಒಂದು ನೈಟ್ ಹಚ್ಕೊಂಡು ನೆಕ್ಸ್ಟ್ ಡೇ ಏನು ಮಾಡ್ಬೇಕು, ತಲೆ ಸ್ನಾನ ಮಾಡ್ಬೇಕು. ಹರ್ಬಲ್ ಶಾಂಪು ಆದರೂ ಪರವಾಗಿಲ್ಲ, ನೀವು ರೆಗ್ಯುಲರ್ ಆಗಿ ಯಾವ ಶಾಂಪು ಯೂಸ್ ಮಾಡ್ತೀರಿ ಆ ಶಾಂಪು ಬಳಸ್ಕೊಂಡು ನೀವು ತಲೆ ಸ್ನಾನ ಮಾಡಬೇಕು. ಆದ್ರೆ ಕೆಮಿಕಲ್ ಇದ್ದಿದ್ದು ಸ್ವಲ್ಪ ಅವಾಯ್ಡ್ ಮಾಡಿರಿ. ಅಪ್ಪು ಬಂದೆ, ಅವಾಯ್ಡ್ ಮಾಡಿರಿ. ಈ ಥರ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಈ ಥರ ಕೆಮಿಕಲ್ ನೀವು ಎಷ್ಟು ಮಸಾಜ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಹಂಗೆ ಹರ್ಬಲ್ ಶಾಂಪು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಈ ಥರ ಬೇರೆ ನೀಟಾಗಿ ಅದು ಆಯಿಲನ್ನು ಹಾಕಿ ಮಸಾಜ್ ಮಾಡ್ಕೊರಿ. ಹಂಗೆ ಕೂದಲಿನ ತುದಿಯವರೆಗೂ ಇದನ್ನು ನೀಟಾಗಿ ನೀವೇನು ಮಾಡಬೇಕು, ಅಪ್ಲೈ ಮಾಡ್ಕೊತ ಬರಬೇಕು. ಲೈಫ್ ಒಳಗೆ ಏನೈತಿ ಹೇಳ್ರಿ, ನಮ್ಮ ಸೆಲ್ಫ್ ಕೇರ್ ನಾವು ಮಾಡ್ಕೋಬೇಕು. ಹಂಗೆ ನಮ್ಮನ್ನು ನಾವು ಇಷ್ಟಪಡಬೇಕು, ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ಅಂದಾಗ ಮಾತ್ರ ನಾವು ಒಂಚೂರು ಸುಂದರವಾಗಿ ಕಾಣೋಕ್ಕೆ ಸಾಧ್ಯ. ಹಾಗಂತಂದರೆ ಸುಂದರವಾಗಿ ಕಾಣೋದು ಅಂತ ಬೇರೆ ಇಂಟೆನ್ಷನ್ ಅಲ್ಲ, ಏನೋ ಒಂದು ನಮ್ಮ ಸೆಲ್ಫ್ ಕೇರ್ ನಾವು ಮಾಡ್ಕೋಬೇಕಂತ. ಅದು ನಮ್ಮ ಕಾಂತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕೂದಲಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಈ ಥರ ಏನು ಮಾಡ್ಬೇಕು, ನಾವು ನಮ್ಮ ಸೆಲ್ಫ್ ಕೇರ್ನ ನಾವು ಮಾಡ್ಕೋಬೇಕು. ಅದರೊಳಗೆ ಇದು ಒಂದು. ನಿಮ್ಮ ಕೂದಲು ಜಾಸ್ತಿ ಉದುರಾತಿತ್ತು ಅಂದ್ರೆ, ನಿಮ್ಗೆ ಜಾಸ್ತಿ ಹೊಟ್ಟಾಗಿತ್ತು ಅಂದ್ರೆ
ಈ ಆಯಿಲ್ನ ಕಂಟಿನ್ಯೂ 3 ಮಂತ್ಸ್ ಅಪ್ಲೈ ಮಾಡಿರಿ. ವಾರದಾಗ 2-3 ಸರ್ತಿ ಸಾಕು. ಇಲ್ಲ ನಾನು ಮನೆ ಒಳಗೆ ಇರ್ತೇನೆ, ರೆಗ್ಯುಲರಾಗಿ ಅಪ್ಲೈ ಮಾಡ್ತೀನಿ ಆಯಿಲ್ನ ಅಂದರೆ ಇದನ್ನು ರೆಗ್ಯುಲರ್ ನಿಮ್ಮ ರುಟೀನ್ ಒಳಗೆ ಡೈಲಿ ನಿಮ್ಮ ರುಟೀನ್ ಒಳಗೆ ಇದನ್ನ ಆ್ಯಡ್ ಮಾಡ್ಕೊರಿ. ದಯವಿಟ್ಟು ಆ ಕೆಮಿಕಲ್ ಈ ಕೆಮಿಕಲ್ ಅಂತ ಹಾಕ್ಕೊಂಡು ನಿಮ್ಮ ಹೇರ್ನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನಾವು ಹಾಕುವಂಥ ಕೆಮಿಕಲ್ ಈಗಿನ ಮಟ್ಟಿಗೆ ತಕ್ಷಣಕ್ಕೆ ನಮ್ಗೆ ಪರಿಣಾಮ ಬೀರ್ಬೋದು, ಆದ್ರೆ ಸಡನ್ನಾಗಿ ನಮ್ಮ ಕೂದಲು ಬೆಳ್ಳಗಾಗೋದಾಗಿರ್ಬೋದು, ಉದುರೋದಾಗಿರ್ಬೋದು, ಜಾಸ್ತಿ ಹೊಟ್ಟಾಗಿರ್ಬೋದು, ಅದೇ ಪ್ರಾಡಕ್ಟನ್ನ ನಾವು ಯೂಸ್ ಆಕೈತಿ. ಎಲ್ಲ ಟೈಮು ನಮ್ಗೆ ಅದನ್ನು ಪರ್ಚೇಸ್ ಮಾಡಿ ಬಳಸ್ಕೊಳಕ್ಕೆ ಆಗೋದಿಲ್ಲ. ಇದೇನು ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿದ್ದಂಥ ಇದೇನು ಆಯುರ್ವೇದಿಕ್ ಐತಲ್ಲ, ಇದು ಶಾಶ್ವತ. ಮನ್ಯಾಗ ಇರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಎಲ್ಲರೂ ಎಲ್ಲ ವೀಡಿಯೋಸ್ನೂ ಹಾಕ್ತಾರೆ, ಏನೇನೋ ಹಾಕ್ತಾರೆ, ಆ ಪ್ರಾಡಕ್ಟ್ ಯೂಸ್ ಮಾಡಿರಿ, ಈ ಪ್ರಾಡಕ್ಟ್ ಯೂಸ್ ಮಾಡಿರಿ ಅಂತ ಪ್ರಮೋಷನ್ ಕೊಡ್ತಾರೆ. ಅವಕ್ಕೆ ಮಾರು ಹೋಗ್ಲಂಗನ ನೀವು ಆದಷ್ಟು ಮನೆಯೊಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಒಳಗೆ, ಸಾಮಗ್ರಿ ಒಳಗೆ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ರಿ. ನೀಟಾಗಿ ಈ ಮೆಂತೆನ ನೀವು ನೀರೊಳಗೆ ನೆನೆಸಿಟ್ಟು ಪೇಸ್ಟ್ ಮಾಡಿ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅದನ್ನು ನಾನು ನಿಮಗೆ ಹೇಳ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದೊಳಗೆ ನಾನು ಶೇರ್ ಮಾಡ್ತೀನಿ. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಒಳಗೆ ಬರ್ತೈತಿ. ನೀವು ಫಸ್ಟ್ ಆ ವಿಡಿಯೋನ ನೋಡ್ಬೋದು. ಹಂಗೆ ಈಗ ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡು ಏನು ಮಾಡಬೇಕು, ಕೂದಲನ್ನ ಬಿಗಿತ್ತಂಗೆ ತುರ್ಬ ಕಟ್ಕೋಬೇಕು. ಅಟ್ಲೀಸ್ಟ್ ಒಂದು 2 ಅವರ್ಸರ ಹಿಂಗೆ ತುರ್ಬ ಕಟ್ಕೊಂಡು ಬಿಟ್ಬಿಡ್ಬೇಕು. ಇಲ್ಲ ನಾವು ಫುಲ್ ನೈಟ್ ಈ ಥರನ ಲೈಕ್ ಹಚ್ಕೊಂಡು ನೆಕ್ಸ್ಟ್ ಡೇ ನಾನು ಹೇರ್ ವಾಶ್ ಮಾಡ್ಕೊತೀನಿ ಅನ್ನೋರು ಹೇರ್ ವಾಶ್ ಮಾಡ್ಕೋಬೋದು. ಇನ್ನೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ರಿ.